ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾವು ಸೂಪರ್ ಆಗಿದ್ದೀವಿ. ಇದು ಲಾಸ್ಟ್ ವೀಕ್ ವ್ಲಾಗ್ ಆಗಿರುತ್ತೆ. ನಾನು ನಿನ್ನೆ ಒಂದು ಪೋಸ್ಟ್ನ ಹಾಕಿದ್ದೆ ದಟ್ ನಾನು DKD ಸೂಪರ್ ಮಾಮ್ಸ್ಗೆ ಆಡಿಷನ್ ಕೊಟ್ಟೆ ಅಂತ. ತುಂಬ ಮೆಸೇಜ್ ಮಾಡಿದ್ರಿ. ಅದ್ರ ಬಗ್ಗೆನೂ ಡೀಟೇಲ್ಸ್ ಹೇಳ್ತೀನಿ. ಇವತ್ತು ನಾನು ಮಧ್ಯಾಹ್ನದಿಂದನೇ ವ್ಲಾಗ್ನ ಶುರು ಮಾಡಿದ್ದೆ. ಅಂತಂದರೆ ನಿದ್ದೆ ಎಲ್ಲ ಮಾಡಿಸಿ ಮಕ್ಕಳಿಬ್ಬರೂ ರೆಡಿ ಮಾಡಿ ಡಾನ್ಸ್ ಕ್ಲಾಸಿಗೆ ಹೊರಡಬೇಕಿತ್ತು. ಅದಕ್ಕಿಂತ ಮುಂಚೆ ನಮಗೆ ಏನೇನು ಆರ್ಡರ್ಸ್ ಬಂದಿತ್ತು ಅದನ್ನೆಲ್ಲ ವೀಡಿಯೋ ಮಾಡಿಕೊಂಡು ಈ ಒಂದು ಆರ್ಡರ್ಸ್ನ ನಾನು ಪ್ಯಾಕ್ ಮಾಡಿ ಇಟ್ಟಿರ್ತೀನಿ. ಕ್ರುವಿ ಒಂದ್ಸಲ ಅದನ್ನೆಲ್ಲ ಕ್ರಾಸ್ ಚೆಕ್ ಮಾಡಿ ಅವರು ಅದನ್ನು ಕೊರಿಯರ್ DTDC ಅಂತ ಏನು ಹೇಳ್ತೀವಿ ಅದಕ್ಕೆ ಪ್ರೊಫೆಷ್ನಲ್ ಕೊರಿಯರಿಗೆ ಹಾಕ್ತಾರೆ. ಸೊ ಇಬ್ಬರೂ ಕೆಲಸನ ಹಂಚ್ಕೊಂಡು ಮಾಡ್ತೀವಿ. ಅಂತಂದರೆ ಅವರು ಬೆಳಗ್ಗೆ ನಮಗೇನಾದರೂ ವೀಡಿಯೋಸ್ ಇದ್ದರೆ, ಬ್ರ್ಯಾಂಡ್ ಶೂಟ್ ಏನಾದರೂ ಇದ್ದರೆ ಅವ್ರು ನಮಗೆ ವೀಡಿಯೋಗೆ ಹೆಲ್ಪ್ ಮಾಡ್ತಾರೆ. ಇಬ್ಬರು ಮಕ್ಕಳನ್ನ ಇಟ್ಕೊಂಡು ಎಲ್ಲ ಕಂಪ್ಲೀಟಾಗಿ ನಾನು ಮೇಂಟೈನ್ ಮಾಡೋಕ್ಕಾಗಲ್ಲ. ಸೊ ಏನಾದರೂ ಹೆಲ್ಪ್ ಮಾಡ್ತಾರೆ. ಆಮೇಲೆ ಅವ್ರಿಗೇನು ಕೆಲಸ ಇದೆಯೋ ಅದಕ್ಕೆ ಅವರು ಹೋಗ್ತಾರೆ. ಅದಾದಮೇಲೆ ಮಧ್ಯಾಹ್ನ ಮಕ್ಕಳಿಗೆ ಊಟ ಎಲ್ಲ ಮಾಡಿಸಿ ಮಲಗಿಸಿರ್ತೀನಿ. ಅದಾದಮೇಲೆ ಅವ್ರು ಬಂದು ನಮ್ಮನ್ನು ಡಾನ್ಸ್ ಕ್ಲಾಸಿಗೆ ಕರ್ಕೊಂಡು ಹೋಗೋದು. ಇಲ್ಲ ಅಂತಂದರೆ ಒಂದಿನ ನಾನೇ ಆಟೋದಲ್ಲಿ ಹೋಗ್ತೀನಿ. ಈ ರೀತಿ ನಮ್ಮ ಒಂದು ದಿನಗಳು ನಡೀತಾ ಇದೆ. ಅದಿತಿಗೆ ಇವಾಗ ಸದ್ಯಕ್ಕೆ ಇರೋದು ಡಾನ್ಸ್ ಕ್ಲಾಸ್. ಸ್ಕೇಟಿಂಗ್ ಶುರು ಆಗಬೇಕಿತ್ತು. ನಾವು ವಿಚಾರಿಸಿದ ಸ್ಕೇಟಿಂಗ್ ಕ್ಲಾಸಲ್ಲಿ ಏನೋ ಒಂದು ಕಾಂಪಿಟೇಷನ್ ನಡೀತಿದೆ. ಸೊ ನೆಕ್ಸ್ಟ್ ಮಂತಿಂದ ಜಾಯಿನ್ ಮಾಡಿಸಿ ಅಂತ ಹೇಳಿದ್ದಾರೆ. ಸೊ ನೋಡೋಣ. ಆ್ಯಂಡ್ ಇನ್ನೊಂದೇನು ಅಂತಂದರೆ ಡಾನ್ಸ್ ಕ್ಲಾಸ್ ವಾರದಲ್ಲಿ 4 ದಿನ ಇದೆ. ಆ್ಯಂಡ್ ಸಿಗೋದೇ ಶನಿವಾರ ಮತ್ತು ಭಾನುವಾರ ಮತ್ತು ಬುಧವಾರ. ಆ ದಿನದಲ್ಲೇ ಹಾಕೋದಾ ಅಥವಾ ಡಾನ್ಸ್ ಕ್ಲಾಸ್ನಂತೂ ಕಡಿಮೆ ಮಾಡೋಕ್ಕಾಗಲ್ಲ. ಹೇಗೆ ಪ್ಲ್ಯಾನ್ ಮಾಡೋದು ಅಂತ ಯೋಚನೆ ಮಾಡ್ತಾನೆ ಇದ್ದೀವಿ. ಆ್ಯಂಡ್ ಜಿಮ್ನಾಸ್ಟಿಕ್ ಕ್ಲಾಸ್ ನಾಗರಬಾವಿಲೂ ಒಂದು ಲೀಡ್ ಸಿಕ್ತು ನಮಗೆ ಇಲ್ಲಿ ನಡೀತಿದೆ ಅಂತ. ಅಲ್ಲೂ ಹೋಗಿ ವಿಚಾರಿಸ್ಕೊಂಡು ಬರಬೇಕು. ಇನ್ನೂ ಹೋಗಿಲ್ಲ. ಆ್ಯಂಡ್ ಎಲ್ಲ ಕಡೆ ಹೇಳೋದು 4 ವರ್ಷ 5 ವರ್ಷದ ಮೇಲೇ ತೊಗೊಳ್ತೀವಿ ಅಂತ. ಬಟ್ ಅದಿತಿಗೆ ಇನ್ನೂ 3 ವರ್ಷ 7 ತಿಂಗಳು ಅಲ್ವಾ. ಸೊ ನೋಡಬೇಕು. ಸೊ ಇಬ್ಬರು ಆರಾಮಾಗಿ ಆಟಾಡ್ತಿದ್ರು. ನಾವು ಅಡ್ರೆಸ್ ಎಲ್ಲ ಬರೆಯೋದಕ್ಕೆ ಪೆನ್ನು ಬುಕ್ ಇಟ್ಕೊಂಡಿರ್ತೀವಲ್ಲ, ಅದಿತಿನೂ ಪೆನ್ ಬುಕ್ಕು ಬೇಕು ಅಂತಾರೆ. ಬಟ್ ನಾನು ಯಾವುದೇ ರೀತಿ ABCD ಆಗಲಿ ನಂಬರ್ಸ್ ಆಗಲಿ ಪೆನ್ ಕೊಟ್ಟು ಬರ್ಸೋದಿಲ್ಲ, ಪೆನ್ಸಿಲ್ ಕೊಟ್ಟು ಬರ್ಸೋದಿಲ್ಲ. ಆ್ಯಂಡ್ ಅದಿತಿ ಹೋಮ್ ಸ್ಕೂಲಿಂಗ್ ಯಾವ ರೀತಿ ಸ್ಟಾರ್ಟ್ ಆಯಿತು ಅಂತ ಅಂದ್ಬಿಟ್ಟು ನಾನು ಆಲ್ರೆಡಿ ನಿನ್ನೆ ಒಂದು ವ್ಲಾಗ್ನ ಶೇರ್ ಮಾಡಿದ್ದೀನಿ. ಅಂತಂದರೆ ಲಾಸ್ಟ್ ಪ್ರೀವಿಯಸ್ ವ್ಲಾಗ್ ಅದೇ ಆಗಿರುತ್ತೆ. ಒಂದ್ಸಲ ನೀವು ಚೆಕ್ ಮಾಡಿಲ್ಲ ಅಂತಂದರೆ ಚೆಕ್ ಮಾಡಿ. ಆಲ್ಮೋಸ್ಟ್ ಹೋಮ್ ಸ್ಕೂಲಿಂಗ್ ರಿಲೇಟೆಡ್ ವೀಡಿಯೋಸ್ನ ನಾನು ಆ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಹೇಗೆಲ್ಲ ನೀವು ಪ್ಲ್ಯಾನ್ ಮಾಡ್ಬೋದು, ಹೇಗೆಲ್ಲ ಮಾಡಬೇಕು, ಬೆಳಗ್ಗೆಯಿಂದ ಸಂಜೆವರೆಗೂ ಹೋಮ್ ಸ್ಕೂಲಿಂಗಲ್ಲಿ ನಾನು ಏನೇನೆಲ್ಲ ಮಾಡ್ತೀನಿ ಅಂತ ಅಂದ್ಬಿಟ್ಟು ಡೀಟೇಲ್ಸ್ನ ಶೇರ್ ಮಾಡಿದ್ದೀನಿ. ಅವಿಷ್ಕನು ತುಂಬ ಮುದ್ದು, ಇವಾಗ ತುಂಬ ತುಂಟಿ ಆಗ್ಬಿಟ್ಟಿದ್ದಾರೆ. ತುಂಬ ಮುದ್ದಾಗಿ ಆಡ್ತಾರೆ. ಅಂದರೆ ಚಿಕ್ಕ ಮಕ್ಕಳು ಮುದ್ದು ನೋಡೋದೇ ಚೆಂದ ಅಲ್ವಾ. ಅದಿತಿಗೆ ತುಂಬ ರೇಗಿಸ್ತಾ ಇರ್ತಾರೆ. ಅವ್ರು ಕ್ಲಿಪ್ ಎಳೆಯೋದಂತೆ ಅದಂತೆ ಇದಂತೆ. ಆ್ಯಂಡ್ ಇವಾಗಂತೂ ಓಡೋದಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಚೆನ್ನಾಗಿ ನಡೀತಾ ಇದ್ದಾರೆ. ಸೊ ಎಲ್ಲನೂ ಕಂಪ್ಲೀಟಾಗಿ ಒಂದು ಬುಕ್ಕಲ್ಲಿ ಅಡ್ರೆಸ್ ಎಲ್ಲ ಬರ್ಕೊಂಡು ಕಂಪ್ಲೀಟಾಗಿ ನಾನು ಪ್ಯಾಕ್ನ ಮಾಡಿದೆ. ಅಂತಂದರೆ ಸೀಲ್ನ ಹಾಕಿರಲ್ಲ. ಯಾಕಂತಂದರೆ ಮಕ್ಕಳು ಜೊತೆ ಮಾಡೋದ್ರಿಂದ ಅಂದರೆ ಆ ಕವರ್ಗೆ ಒಂದಕ್ಕೇನೆ 4 ರೂಪಾಯಿ 5 ರೂಪಾಯಿ ಆಗುತ್ತೆ. ಸುಮ್ಮನೆ ವೇಸ್ಟ್ ಆಗಬಾರ್ದು ಅಲ್ವಾ. ಸೊ ಕ್ಲೀನಾಗಿ ನೋಡಿಕೊಂಡು ಯಾವ್ಯಾವ ಆರ್ಡರ್ಸ್ ಯಾವುದನ್ನ ಆರ್ಡರ್ ಮಾಡಿದ್ದಾರೆ. ಇವಾಗ ನಾವು ಆರ್ಡರ್ನ ತೊಗೊಂಡಿರೋದು ಅಂದರೆ ಆರ್ಡರ್ ಬಂದಿರೋದು ಅದಿತಿದು ರಾಯಲ್ ಬ್ಲೂದು ಒಂದು ಆಲ್ಟರ್ ನೆಕ್ ಪ್ಯಾಟರ್ನ್ ಇತ್ತಲ್ಲ, ಅದು ಒಂದು 5-6 ಬಂದಿತ್ತು. ಆಮೇಲೆ ರೆಡ್ ಕಲರ್ ಫ್ರಾಕು, ಸ್ಯಾರಿಗಳನ್ನೂ ಆರ್ಡರ್ ಮಾಡ್ಕೊಳ್ತಿದ್ದೀರಾ. ಆ್ಯಂಡ್ ಇನ್ನೂ ಕೆಲವ್ರು ಜನಗಳಿಗೆ ಟ್ರಸ್ಟ್ ಅನ್ನೋದು ನಮ್ಮ ಮೇಲೆ ಇನ್ನೂ ಬಂದಿಲ್ಲ. ನಿಜವಾಗ್ಲೂ ನೀವು ಫೇಕ್ ಅಲ್ವಾ ಅಂತೆಲ್ಲ ಮೆಸೇಜ್ ಮಾಡ್ತೀರಾ. ಖಂಡಿತವಾಗ್ಲೂ ಬೇಕಲ್ಲ. ಸೊ ನೀವೇನು ಕಷ್ಟಪಟ್ಟು ಅರ್ನ್ ಮಾಡಿರುವಂತಹ ದುಡ್ಡಿಗೆ ನಾವು ಯಾವುದೇ ರೀತಿ ಮೋಸ ಮಾಡೋದಿಲ್ಲ. ನೀವು ನಮ್ಮನ್ನು ನಂಬಿನೇ ಆರ್ಡರ್ನ ಪ್ಲೇಸ್ ಮಾಡ್ಕೊಳ್ಬೋದು. ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿರುತ್ತೆ. ಪ್ರತಿಯೊಬ್ಬರೂ ನಮ್ಮ ಹತ್ರ ಆರ್ಡರ್ ಮಾಡ್ಕೊಳ್ತಿರೋರು ಆರ್ಡರ್ನ ಮಾಡ್ಕೊಳ್ತಿದ್ದಾರೆ. ಅಗೇನ್ ಇನ್ನೊಂದ್ಸಲ ಬರ್ತಿದ್ದಾರೆ. ನಮ್ಮ ರಿಲೇಟಿವ್ಸ್ಗೆ ಬೇಕು, ನಮ್ಮ ಮನೆ ಇರೋವಂಥ ಒಂದು ಆಂಟಿದೀರಿಗೆ ಬೇಕು ಅಂತ ಸೀರೆಗಳನ್ನ ಆರ್ಡರ್ ಮಾಡ್ಕೊಳ್ತಿದ್ದಾರೆ. ಮಕ್ಕಳುಗಳಿಗೆ ತುಂಬ ಚೆನ್ನಾಗಿದೆ, ನೆಕ್ಸ್ಟ್ ಹಬ್ಬಕ್ಕೆ, ನೆಕ್ಸ್ಟ್ ಬರ್ಡೇಗೆ, ನಮ್ಮ ಮನೇಲಿ ಯಾವುದೇ ಫಂಕ್ಷನ್ ಇದ್ದರೂ ನಿಮ್ಮ ಹತ್ರನೇ ನಾವು ಆರ್ಡರ್ ಮಾಡ್ಕೊಳ್ತೀವಿ ಅಂತ ಹೇಳ್ತಾರೆ. ಅದು ತುಂಬ ಖುಷಿ ಆಗುತ್ತೆ. ಸೊ ಒಂದು ಸಲ ನೀವು ಆರ್ಡರ್ ಮಾಡಿಕೊಂಡು ಕ್ವಾಲಿಟಿ ಚೆಕ್ ಮಾಡಿ. ಅದಾದಮೇಲೆ ನೀವು ಖಂಡಿತವಾಗ್ಲೂ ನಮ್ಮ ಹತ್ರನೇ ಆರ್ಡರ್ ಮಾಡ್ಕೊಳ್ತೀರಾ. ಬಿಕಾಸ್ ನಾವು ಕ್ವಾಲಿಟಿನ ಕಾಂಪ್ರಮೈಸ್ ಆಗೋದೇ ಇಲ್ಲ. ಸೊ ಇದೆಲ್ಲ ಆಗಿ ನಾವು ಕ್ರುವಿ ಬಂದು ನಮ್ಮನ್ನ ಕಾರಲ್ಲಿ ಕರ್ಕೊಂಡು ಹೋದರು ಡಾನ್ಸ್ ಕ್ಲಾಸ್ಗೆ. ಈ ಒಂದು ಪ್ರಾಕ್ಟೀಸ್ ಏನು DKD ಸೂಪರ್ ಮಾಮ್ ಆಡಿಷನ್ ಇತ್ತಲ್ಲ ಸಂಡೇ, ಇದು ಫ್ರೈಡೇದಾಗಿರುತ್ತೆ. ನಿಮ್ಮೆಲ್ಲರಿಗೂ ಗೊತ್ತು, ನಾನು TV ಎಲ್ಲ ನೋಡೋದೇ ಇಲ್ಲ. ಮನೆಗೆ TV ತಂದು ಸುಮ್ಮನೆ ಅದು ಡಮ್ಮಿ ಥರ ಕೂತ್ಬಿಟ್ಟಿದೆ. ನನಗೆ ಈ DKD ಸೂಪರ್ ಮಾಮ್ ನನಗೆ ಅದು ಅವೇರ್ನೆಸ್ಸು ಇರಲಿಲ್ಲ ಬಿಡಿ, ನಿಜವಾಗ್ಲೂ ಹೇಳಬೇಕು ಅಂತಂದರೆ. ನನಗೆ ಸ್ಕೂಲ್ ಫ್ರೆಂಡ್ ಅವರು, ಅಂತಂದರೆ ನನ್ನ ಸೀನಿಯರು. ನಾವು 9th ಓದ್ತಿದ್ದಾಗ ಅವ್ರು 10thಲ್ಲಿದ್ದರು. ಸೊ ಅವ್ರು ಒಂದ್ಸಲ ಮೆಸೇಜ್ ಮಾಡಿದ್ರು, ಶಾಲಿನಿ ಅಂತ. ಶಿ ಈಸ್ ಮೈ ವೆಲ್ ವಿಷರ್. ತುಂಬ ಏನಂತ ಹೇಳೋದು, ಪ್ರೀತಿ ಕಾಳಜಿ ತೋರಿಸ್ತಾರೆ ನನ್ನ ಮೇಲೆ. ಅಂತಂದರೆ ಕೆಲವೊಂದು ಫ್ರೆಂಡ್ಶಿಪ್ಗಳು ಅದೇ ರೀತಿ ಇರುತ್ತೆ ಅಲ್ಲ. ಅಂದರೆ
ದೂರದಲ್ಲಿದ್ರೂ ಅವ್ರಿಗೆ ಒಳ್ಳೇದಾಗಲಿ ಹರಿಸೋದು, ನೀನು ಇದನ್ನು ಮಾಡು. ಆ್ಯಂಡ್ ಶಿ ಈಸ್ ವೆರಿ ಹ್ಯಾಪಿ ಫಾರ್ ಮೈ ಗ್ರೋತ್. ತುಂಬ ಸಲ ಅಪ್ರಿಸಿಯೇಷನ್ ಮಾಡ್ತಾರೆ. ಅಂದರೆ ಒಂಥರ ಅವ್ರು ಮಾಡುವಂಥ ಅಪ್ರಿಸಿಯೇಷನ್ ನನ್ನನ್ನು ಇನ್ನೂ ಮೋಟಿವೇಟ್ ಮಾಡುತ್ತೆ ಟು ರೀಚ್ ಮೆನಿ ಪೀಪಲ್. ಈ ರೀತಿ ಒಂದ್ಸಲ ಒಂದು ರೀಲ್ನ ಕಳಿಸ್ಬಿಟ್ಟು ಈ ರೀತಿ ಮಾಮ್ ಆಡಿಷನ್, ನನಗೆ ಅದುವರೆಗೂ ಗೊತ್ತೇ ಇರಲಿಲ್ಲ. ಓಕೆನಾ, ಸೊ ಮಾಮ್ ಆಡಿಷನ್ ಇದೆ, ನಿಂಗೆ ಟ್ರೈ ಮಾಡು, ನಿಂಗೆ ಆಗುತ್ತೆ. ನಾನು ಸ್ಕೂಲಲ್ಲೆಲ್ಲ ಡ್ಯಾನ್ಸ್ ಆಡ್ತಿದ್ದೆ. ನಾನು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೊಟ್ಟಾಗ 2 ಸಲ ಮಾಡಿರೋದು ಇದೆ. ಓಕೆನಾ, ನಾನು 8th ಸ್ಟ್ಯಾಂಡರ್ಡಲ್ಲಿ ಇವರು ಇದ್ದರು ಆವಾಗ. ಸೊ ಆ ರೀತಿ ಅವ್ರು ಹೇಳಿದ್ರ. ನಾನು ಒಂದು ಸಲ ಯೋಚನೆ ಮಾಡಿದೆ, ಅಂದರೆ ಈಗಿನ ಒಂದು ಬಿಸ್ನೆಸ್ ಇವಾಗ ಶುರು ಮಾಡಿದ್ದೀವಿ, ಆಮೇಲೆ ಮಕ್ಕಳು ಹೋಮ್ ಸ್ಕೂಲಿಂಗ್ ಮಾಡ್ತಿದ್ದೀನಿ ಅದಿತಿಗೆ, ಆಮೇಲೆ ಈ ಎಲ್ಲ ಜಂಜಾಟದಲ್ಲಿ ಏನು ಅಂತ 1-2 ದಿನ ಸುಮ್ಮನೆ ಆಗಿಬಿಟ್ಟಿದ್ದೆ. ಆಮೇಲೆ ಕೃವಿ ಹತ್ರ ಮಾತಾಡಿದ್ರೆ, ನೋಡು ಟ್ರೈ ಮಾಡು. ಆಮೇಲೆ ಸರಿ, ಅಂದರೆ ಅದು ಹಂಗೆ ಇರುತ್ತಲ್ಲ, ಬೇಕಾ ಬೇಡವಾ, ಲಕ್ಷಾಂತರ ಜನ ಪಾರ್ಟಿಸಿಪೇಟ್ ಮಾಡ್ತಾರೆ, ಆಗುತ್ತಾ ಏನು. ಆಮೇಲೆ ಹಂಗೆ ದಿನ ಹತ್ರ ಬರ್ತಾ ಸಿಗೋದು ಒಂದ್ಸಲ ಆಪರ್ಚುನಿಟಿ ಅಷ್ಟೇ. ಇದು ಅಂದರೆ ಈಗ ಯಾವತ್ತು ಅವ್ರು ಆಡಿಷನ್ ಅಂತ ಹೇಳ್ತಾರೋ ಅವತ್ತು ಹೋಗಿ ಮಾಡಬೇಕು ಹೊರ್ತು, ಇಲ್ಲ ನಾನು ನೆಕ್ಸ್ಟ್ ಮಾಡ್ತೀನಿ ಅಂತಂದರೆ ಅದು ಆಪರ್ಚುನಿಟಿ ಸಿಗಲ್ಲ. ತುಂಬ ಯೋಚನೆ ಮಾಡಿ ಏನು ನೋಡೋಣ, ಟ್ರೈ ಮಾಡೋದ್ರಲ್ಲಿ ಏನಿದೆ ಅಂತ ಅಂದ್ಬಿಟ್ಟು ಕೃವಿನೂ ಒಪ್ಕೊಂಡ್ರಲ್ಲ, ಇನ್ನೇನು ಅವ್ರದ್ದೇ ಮೇನು. ಅಂದರೆ ಅವ್ರಿಗೆ ಸಪೋರ್ಟ್ ಮಾಡ್ತೀನಿ. ನನಗೆ ಇನ್ನೊಂದು ತುಂಬ ಬಿಗ್ ಚಾಲೆಂಜ್ ಏನು ಅಂತಂದರೆ ಅದಿತಿ ಅವಿಷ್ಕನ್ನ ಹೇಗೆ ನೋಡ್ಕೊಳ್ಳೋದು, ಮೇಂಟೈನ್ ಮಾಡೋದು ಅಂತ. ಸೊ ನಾನು ಎನಿವೇ ಡ್ಯಾನ್ಸ್ ಕ್ಲಾಸಿಗೆ ಬರ್ತೀನಿ ಅಲ್ವಾ ನಿಮ್ಮ ಜೊತೆ ನೋಡ್ಕೊಳ್ಳೋದಕ್ಕೆ. ಕೆಲವೊಂದು ಸಲ ನಾವು ಆಟೋದಲ್ಲಿ ಹೋಗ್ತೀವಿ, ಇಲ್ಲ ಅಂತಂದರೆ ಅವ್ರು ಬಂದು, ನಾನು ಅವಿಷ್ಕನ್ನು ಪಾಪ ಡ್ಯಾನ್ಸ್ ಕ್ಲಾಸ್ ಒಳಗಡೆ ಕೂರಿಸ್ಕೊಂಡಿರ್ತೀನಿ, ಅದಿತಿ ಡ್ಯಾನ್ಸ್ ಮಾಡ್ತಿರ್ತಾರೆ. ಈ ರೀತಿ ಇನ್ನು 1 ಅವರ್ ಮುಂಚೆ ಹೋಗೋಣ, ಮಾಸ್ಟರ್ನ ಕೇಳೋಣ, ಅವ್ರು ಏನಾದರೂ ರಿಹರ್ಸಲ್ ಕೊಡ್ತಾರೆ ಅಂತಂದರೆ ವಿ ವಿಲ್ ಪ್ಲ್ಯಾನ್ ಲೈಕ್ ದಟ್ ಅಂತ ಹೇಳಿದ್ರ. ಸೊ ಈ ಎಲ್ಲ ಕ್ಲಿಪ್ಪಿಂಗ್ಸ್ ಹಾಕಿರೋದು 3-4 ಹಿಂದಿನ ದಿನದ್ದು ನಾನು ಪ್ರಾಕ್ಟೀಸ್ ಶುರು ಮಾಡೋದಕ್ಕೆ ಹೋಗಿದ್ದು ಒಂದು ಗ್ಲಿಂಪ್ಸ್ನ ಹಾಕಿದ್ದೀನಿ. ಅದಿತಿ ಅವಿಷ್ಕೂ ಡ್ಯಾನ್ಸ್ ಕ್ಲಾಸಲ್ಲೇ ಮೇಂಟೈನ್ ಮಾಡ್ತಿದ್ವಿ. ಅಲ್ಲೂ ಫೋನ್ ಕೊಟ್ಟಿಲ್ಲ, ನಮಗೆ ಸ್ಕ್ರೀನ್ ಅನ್ನೋ ಆಪ್ಷನಲ್ಲೇ ಇಲ್ಲ. ಆರಾಮಾಗಿ ಆಟ ಆಡ್ಕೊಂಡಿದ್ರು ಅವರು. ಆ್ಯಂಡ್ ಯಾವ್ಯಾವ ಸಾಂಗ್ಗೆ ನಾನು ಪರ್ಫಾರ್ಮೆನ್ಸ್ ಮಾಡಿದ್ದು ಆಡಿಷನಲ್ಲಿ, ಫಸ್ಟ್ ರೌಂಡ್ ಆಡಿಷನಲ್ಲಿ ಅಂತಂದರೆ, ಫಸ್ಟ್ ಸಾಂಗ್ ಕಿಸಿಕ್ ಆಗಿರುತ್ತೆ, ಸೆಕೆಂಡು ಸುಂಟರಗಾಳಿ. ನಾನಿಲ್ಲಿ ನಿಮಗೆ ಹಾಡನ್ನ ಹಾಕೋಕ್ಕಾಗಲ್ಲ, ಬಿಕಾಸ್ ಕಮ್ಯುನಿಟಿ ಗೈಡ್ಲೈನ್ಸ್ ಬರುತ್ತೆ, ಪರ್ಮಿಷನ್ ಇರೋದಿಲ್ಲ, ಅದಕ್ಕೋಸ್ಕರ. ಬಟ್ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದೆ ಪ್ರಾಸೆಸ್ನ. ಅದಿತಿನೂ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ರು ಅಲ್ಲಿ. ಆ್ಯಂಡ್ ಅವಿಷ್ಕ ಇವಾಗ ಫುಲ್ ಕಂಪ್ಲೀಟಾಗಿ ನಡೆಯೋದಕ್ಕೆ ಬರೋದ್ರಿಂದ ಅವ್ರು ಕೆಳಗಡೆ ಇರೋದಿಲ್ಲ. ಆ್ಯಂಡ್ ಮಕ್ಕಳನ್ನ ಯಾವಾಗಲೂ ಎತ್ಕೊಂಡು ಇರಬಾರ್ದು, ಅವ್ರನ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಬಿಡಬೇಕು, ಸೇಫ್ಟಿನ ನೋಡ್ಕೊಳ್ಬೇಕು. ಸೊ ನಾನು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡುವಾಗ ಕೃವಿ ಅದಿತಿನ ಮತ್ತು ಅವಿಷ್ಕನ ನೋಡ್ಕೊಳ್ತಿರ್ತಾರೆ. ಅದಿತಿನೇ ನೋಡ್ಕೊಳ್ಳೋಂಗಿಲ್ಲ, ಅವರು ನಮ್ಮ ಜೊತೆ ಡ್ಯಾನ್ಸ್ ಮಾಡ್ತಾನೆ ಇದ್ದರು. ಸೊ ಈ ರೀತಿ ನಾನು ಸೂಪರ್ ಮಾಮ್ ಆಡಿಷನ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದು. ಅಂದರೆ ಶಾಲಿನಿ ಹೇಳಿರಲಿಲ್ಲ ಅಂದಿದ್ರೆ ನಂಗೆ ನಿಜವಾಗ್ಲೂ ಅದು ಗೊತ್ತೂ ಆಗ್ತಿರಲಿಲ್ಲ, ಬಿಕಾಸ್ ನಾನು ಟಿ ವಿ ನೋಡಲ್ಲ. ರೀಲ್ಸಲ್ಲಿ ಯಾವಾಗಲೂ ಬಂದರು, ಮೇ ಬಿ ನೆಗ್ಲೆಕ್ಟ್ ಮಾಡಿ. ಶಿ ಬೂಸ್ಟೆಡ್ ಮೀ ಲೈಕ್ ಎನಿಥಿಂಗ್, ನಿಂಗೆ ಆಗುತ್ತೆ ಮಾಡು, ಅದು ನೀನು ಅಲ್ಲಿ ಸೆಲೆಕ್ಟ್ ಆಗ್ತೀಯೋ ಆಗಲ್ವೋ ಅದು ಬೇಡ, ಬಟ್ ಟ್ರೈ ಮಾಡು, ಆಗುತ್ತೆ ನಿಂಗೆ ಅಂತ ಹೇಳಿದಾಗ, ಲೈಕ್ ನಾನು ಆ್ಯಕ್ಚುಲಿ ಆಡಿಷನ್ ಕೊಟ್ಟು ಬಂದಮೇಲೂ ಅವ್ರಿಗೆ ಮೆಸೇಜ್ ಮಾಡಿದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಶಾಲಿನಿ, ನೀವು ಪ್ರತಿ ಒಂದು ವೀಡಿಯೋಸ್ನ ನೋಡ್ತೀಯ ನಂದು. ಆ್ಯಂಡ್ ಅಂದರೆ ತುಂಬ ದಿನದಿಂದ ನಾನು ಯೂಟ್ಯೂಬ್ ವೀಡಿಯೋಸು ಹಾಕಿಲ್ಲ, ಇನ್ಸ್ಟಾಗ್ರಾಮ್ ರೀಲು ಹಾಕಿಲ್ಲ. ಶಿ ಜಸ್ಟ್ ಮೆಸೇಜಸ್ ಲೈಕ್ ದಿಸ್ ಓನ್ಲಿ, ಯಾಕೆ ಏನು ವೀಡಿಯೋಸ್ ಹಾಕಿಲ್ಲ, ಇಸ್ ಎವ್ರಿಥಿಂಗ್ ಇಸ್ ಫೈನ್. ಸೊ ಆ ಒಂದು ಪುಟ್ಟ ಒಂದು ಜೆಸ್ಚರ್ ಏನಿರುತ್ತೆ ಅದು ಏನಕ್ಕಂತಂದರೆ, ಎಲ್ಲ ಇದ್ದು ಯಾರು ಇಲ್ಲದೇ ಇರೋ ರೀತಿ ಇರೋದು ತುಂಬಾ ಕಷ್ಟ. ಆ ನೆನಪಾದಾಗ ಒಂಥರ ಚುಚ್ಚುತ್ತೆ ನೋಡಿ ಮನಸ್ಸಿಗೆ. ಅಂದರೆ ಕೆಲವೊಂದ್ಸಲ ಖುಷಿ ವಿಚಾರಗಳಿರ್ಬೋದು, ನೋವು ವಿಚಾರಗಳಿರ್ಬೋದು, ಯಾರಿಗೂ ಹೇಳ್ಕೊಳಕ್ಕಾಗಲ್ಲ. ಬಟ್ ಯಾರೋ ಒಬ್ಬರು ಇದ್ದಾರೆ ಅಂತ ಯೂನಿವರ್ಸ್ ಒಂದು ಸಿಗ್ನಲ್ ಕೊಡುತ್ತೆ ಅನ್ನೋದಕ್ಕೆ ಈ ರೀತಿಯಾದ ಒಂದು ಪರ್ಸನ್ಸ್ ಇನ್ ಲೈಫ್ ಇಸ್ ಅಂದರೆ ಒಂಥರ ಎವಿಡೆನ್ಸ್ ಅಂತ ಅನಿಸುತ್ತೆ. ಸೊ ಥ್ಯಾಂಕ್ ಯು ಶಾಲಿನಿ, ನೀನು ಹೇಳೋದಕ್ಕೇ ನಾನು ಇದನ್ನು ಮಾಡೋದಕ್ಕೆ ಹೋಗಿದ್ದು. ಆ್ಯಂಡ್ ಆ ಜರ್ನಿನೂ ಒಂಥರ ಚೆನ್ನಾಗಿತ್ತು. ಅಂದರೆ ಬೇಗನೆ ಎದ್ದು ಎಲ್ಲ ಕೆಲಸ ಎಲ್ಲ ಮಾಡಿ, ವೀಡಿಯೋಸ್ ಏನಾದರೂ ಇದ್ದರೆ ಬಟ್ಟೆ ಬಿಸ್ನೆಸ್ದು ವೀಡಿಯೋಸು ಅದನ್ನು ಮಾಡಿಕೊಂಡು, ರೀಲ್ಸ್ ಅಂತೆ, ಕಾಂಟೆಂಟ್ ಶೂಟ್ ಅಂತೆ, ಬ್ರ್ಯಾಂಡ್ ಪ್ರಮೋಷನ್ಸ್ ಅಂತೆ, ಯೂಟ್ಯೂಬ್ ಬ್ಲಾಗ್ಸ್ ಅಂತೆ. ಯೂಟ್ಯೂಬ್ ಬ್ಲಾಗ್ಗೆ ಪಾಪ ನಾನು ಬ್ರೇಕೇ ಕೊಟ್ಬಿಟ್ಟಿದ್ದೆ ಬಿಡಿ. ಅಂದರೆ ನನಗೆ ಬೇಜಾರಾಗುತ್ತೆ, ತುಂಬ ಜನ ರಿಕ್ವೆಸ್ಟ್ ಮಾಡ್ತೀರಾ ಕೆಲವು ವೀಡಿಯೋಸ್ಗಳನ್ನ, ನಾನು ಮಾಡೋದಕ್ಕೆ ಆಗಿರಲಿಲ್ಲ. ಬಟ್ ಇನ್ನೊಂದೇನು ಅಂತಂದರೆ, ಯೂಟ್ಯೂಬ್ ವೀಡಿಯೋಸ್ಗೆ ನಾವು ತುಂಬ ಒಂದು ಸ್ಟ್ರೆಚ್ಡ್ ಅವರ್ಸ್ನ ಕೊಡಲೇಬೇಕು. ಸೊ ಅದನ್ನು ನನಗೆ ಕೊಡೋಕ್ಕಾಗಿಲ್ಲ, ಒಂದು ಸ್ವಲ್ಪ ಬ್ರೇಕ್ ಆಗಿತ್ತು. ಬಟ್ ರೀಲ್ಸಲ್ಲಿ ನಾನು ಯಾವುದೇ ರೀತಿ ಬ್ರೇಕ್ ಮಾಡ್ಕೊಂಡಿರಲಿಲ್ಲ, ಬ್ರ್ಯಾಂಡ್ ಶೂಟಲ್ಲಿ ಯಾವುದೇ ರೀತಿ ನಾನು ಬ್ರೇಕ್ ಮಾಡ್ಕೊಂಡಿರಲಿಲ್ಲ, ಇದೊಂದು ಬ್ರೇಕ್ ಆಗಿತ್ತು. ಆಮೇಲೆ ಮಕ್ಕಳಿಗೆ ನ್ಯೂಟ್ರಿಷನ್ ಆಹಾರ, ನನಗೆ ಅವರು ಒಂದು ಊಟದ ವಿಚಾರದಲ್ಲಂತೂ ಕಾಂಪ್ರಮೈಸ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಅದನ್ನು ಮಾಡಿಕೊಂಡು ಅವ್ರನ್ನ ನಿದ್ದೆ ಮಾಡಿಸಿ, ಅವ್ರ ರೊಟೀನಲ್ಲೂ ಇದು ಮಾಡಬಾರ್ದು ಅಲ್ವಾ. ಆಮೇಲೆ ಅದಿತಿಗೆ ಅವಾರ್ಡ್ ಮಾಡಿಸೋಣ ಅಂತ, ಅದೇ ನನಗೆ ಇದೇ ಎಕ್ಸ್ಪೀರಿಯನ್ಸ್ ಆಗ್ತಿದೆ. ಏನಾದರೂ ಒಂದು ಮಾಡೋಣ ಅಂತಂದರೆ ಅಗೇನ್ ಸಮಥಿಂಗ್ ವಿಲ್ ಕಮ್ ಅಪ್. ಸೊ
ಅದು ಸ್ವಲ್ಪ ಬ್ರೇಕ್ ಆಯಿತು, ಪಾಪ ಅನ್ನಿಸ್ತು. ಅಂದರೆ ಆಲ್ರೆಡಿ ಇಷ್ಟೊತ್ತಿಗೆ ನಾನು ಪ್ಲ್ಯಾನ್ ಮಾಡಿದ್ದು ಒಂದು ಟೈಮ್ ನೋಡಿದ್ರೆ ಅವ್ರು ಆಲ್ರೆಡಿ ಅವಾರ್ಡ್ ಬಂದುಬಿಡ್ಬೇಕಿತ್ತು. ಬಟ್ ಇನ್ನೂ ಒಂದೇನೋ ರಿವಿಷನ್ ಆಯಿತು, ಸ್ವಲ್ಪ ದಿನ ಬ್ರೇಕ್ ಆಯಿತು, ಅಗೇನ್ ರಿವಿಷನ್ ಸ್ಟಾರ್ಟ್ ಮಾಡಿದೆ, ತಿರ್ಗಾ ಬ್ರೇಕ್ ಆಗಿದೆ. ಈ ಮಂಡೆಯಿಂದ ನಾನು ಕಂಪ್ಲೀಟಾಗಿ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ, ಆಡಿಷನ್ ಸಂಡೇ ಆಗಿದೆ. ಸೆಲೆಕ್ಟ್ ಆಗಿದ್ದಾನ ಏನು ಅಂತ ಅಂದ್ಬಿಟ್ಟು ನಾನು ನೆಕ್ಸ್ಟ್ ಕಮ್ಮಿಂಗ್ ಇದರಲ್ಲಿ ಹೇಳ್ತೀನಿ. ಇದೆಲ್ಲನೂ ಒಂದು ಪ್ರಾಕ್ಟೀಸ್, ಒಂದು ರಿಹರ್ಸಲ್. ಅಂದರೆ ನವೀನ್ ಮಾಸ್ಟರ್ ಅದಿತಿಗೆ ಯಾರು ಡ್ಯಾನ್ಸ್ ಹೇಳ್ಕೊಡ್ತಾರೋ ಅವ್ರ ಹತ್ರನೇ ಒಂದ್ಸಲ ರಿಕ್ವೆಸ್ಟ್ ಮಾಡ್ಕೊಂಡಿದ್ದು, ಈ ರೀತಿ ಹೇಳ್ಕೊಡೋಕ್ಕಾಗತ್ತಾ ಅಂತ. ಹಿ ವಾಸ್ ಸೋ ಓಪನ್. ಮೇಡಮ್ ಮಾಡಿ ಮೇಡಮ್, ನಿಮ್ಗಿಬ್ರು ಮಕ್ಕಳಿದ್ದಾರೆ, ನೀವು ಮಾಡಿ ಆಗುತ್ತೆ ನಿಮಗೆ ಅಂತ ಅಂದ್ಬಿಟ್ಟು ಅವ್ರು ಎಷ್ಟು ಒಂದು ಒಳ್ಳೆ ಮನಸ್ಸಿಂದ ಆಗುತ್ತೆ ನಾನು ಮಾಡಿಕೊಡ್ತೀನಿ ನಿಮಗೆ ಅಂತ ಅಂದ್ಬಿಟ್ಟು ಒಪ್ಕೊಂಡ್ರು. ಸೊ ಎಲ್ಲ ಪ್ರಾಕ್ಟೀಸ್ ಎಲ್ಲ ಆಯಿತು. ಸೊ ಇದು ನಾವು ಮನೆಯಿಂದ ಹೋಗುವಾಗ ಕಾರಲ್ಲಿ DTDCಗೆ ಹಾಕಬೇಕು ಅಂತ ಹೇಳಿದ್ನಲ್ಲ, ಸೊ ಕೊರಿಯರ್ಸ್ನ. ಸೊ ಅದನ್ನು ಡಿಸ್ಪ್ಯಾಚ್ ಮಾಡೋದಕ್ಕೆ ತೊಗೊಳ್ತಿದ್ದಾರೆ. ಆ್ಯಂಡ್ ಕ್ರೂವಿ ಒಂದ್ಸಲ ಇವಾಗ ಕ್ರಾಸ್ ಚೆಕ್ ಮಾಡ್ತಾರೆ. ಏನಂದರೆ ನಾವು ಬುಕ್ಕಲ್ಲೆಲ್ಲ ಬರ್ಕೊಂಡಿರ್ತೀವಿ ಅಡ್ರೆಸ್ಸು, ಅವ್ರಿಗಿದೆ ಔಟ್ಫಿಟ್ ಏನು ಅಂತ. ಒಂದ್ಸಲ ಕಳಿಸ್ಬಿಟ್ಟು ಆಮೇಲೆ ತಿರ್ಗಾ ರಿಟರ್ನ್ ಆದರೆ ನಮಗೂ ಲಾಸು. ಆ್ಯಂಡ್ ನಾವು ಆ ನಂಬಿಕೆನ ಉಳಿಸ್ಕೊಳಕ್ಕಾಗಲ್ಲ. ಪಾಪ ಅವ್ರಿಗೆ ತುಂಬ ಜನ ಅರ್ಜೆಂಟ್ ಬರ್ಡೇಸ್ಗೆ, ಅಂದರೆ ನಮ್ಮ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಆದಿತ್ಯ ವಿಶ್ಕ ಸ್ಟೈಲ್ಸಲ್ಲಿ 10 ದಿನ ಅಂತೂ ಮಿನಿಮಮ್ ನಾವು ಒಂದು ಆ ಪೀರಿಯಡ್ನ ತೊಗೊಳ್ತೀವಿ, ಡಿಸ್ಪ್ಯಾಚ್ ಪೀರಿಯಡ್ ಅಂತ. ಮಿನಿಮಮ್ 10 to 15 ಡೇಸಲ್ಲಿ ರೀಚ್ ಆಗಿಬಿಡುತ್ತೆ. ಒಂದು 2 ದಿನ 3 ದಿನ ಸ್ಪೇರಲ್ಲಿ ಇಟ್ಕೊಂಡಿರ್ತೀವಿ ಅಷ್ಟೇನೆ. ಸೊ ಇವರೆಲ್ಲ ಕ್ರಾಸ್ ಚೆಕ್ ಮಾಡಿ ಇವಾಗ ಹೋಗಿ DTDCಗೆ ಹಾಕ್ತಾರೆ. ಸೊ ಈ ರೀತಿ ಇಬ್ಬರೂ ಹಂಚ್ಕೊಂಡು ಕೆಲಸ ಮಾಡ್ತಿದ್ದೀವಿ. ಆ್ಯಂಡ್ ಇದು ಕಂಪ್ಲೀಟ್ ಕ್ರೂವಿದೇನೆ ಬಿಸ್ನೆಸ್ ಆಗಿರುತ್ತೆ. ಒಂದು ಕಾಲಲ್ಲಿ ಅವರು ರೆಸ್ಪಾಂಡ್ ಮಾಡೋದಿರ್ಬೋದು, ಮೆಸೇಜಲ್ಲಿ ರೆಸ್ಪಾಂಡ್ ಮಾಡೋದಿರ್ಬೋದು, ಇದು ಅವ್ರದ್ದೇ ಆಗಿರುತ್ತೆ. ಸೊ ಈ ರೀತಿ ನಮ್ಮ ಒಂದು ಬ್ಯುಸಿ ದಿನಗಳು, ಬಿಸ್ನೆಸ್ಸು, ಮನೆ, ಮಕ್ಕಳು ಎಲ್ಲ ನಡೀತಾ ಇದೆ. ಸೊ ಇದು DKD ಸೂಪರ್ ಮಾಮ್ ಇತ್ತಲ್ಲ, ಸೊ ಅವತ್ತಿನ ಬೆಳಗ್ಗೆ ಬೇಗನೆ ಎದ್ದು ಡ್ಯಾನ್ಸ್ ಎಲ್ಲ ನಾನು ಇನ್ನೊಂದ್ಸಲ ಪ್ರಾಕ್ಟೀಸ್ ಮಾಡಿಕೊಂಡು ಮುಖಕ್ಕೆ ಕೆನೆ ಹಚ್ಕೊಂಡಿದ್ದೀನಿ. ನಿಮ್ದೇನಾದರೂ ಡ್ರೈ ಸ್ಕಿನ್ ಆಗಿದ್ರೆ, ನಂದು ಒಂಥರ ಕಾಂಬಿನೇಷನ್ ಸ್ಕಿನ್ನು ಅಂತಲೂ ಅನಿಸುತ್ತೆ, ಕೆಲವೊಂದ್ಸಲ ಡ್ರೈಯು ಅನಿಸುತ್ತೆ. ಸೊ ಅದಕ್ಕೋಸ್ಕರ ಇವತ್ತು ಒಂದು ಸ್ವಲ್ಪ ಕೆನೆನ ಹಚ್ಕೊಂಡಿದ್ದೀನಿ, ಹಾಲಿನ ಕೆನೆನ. ತುಂಬ ಗ್ಲೋ ಕೊಡುತ್ತೆ ಇಮಿಡಿಯೇಟಾಗಿ. ನಿಮ್ಗೆ ಏನೂ ಫೇಸ್ ಪ್ಯಾಕ್ ಮಾಡೋದಕ್ಕೆ ಟೈಮ್ ಇಲ್ಲ ಅಂತಂದರೆ ಯು ಹ್ಯಾವ್ ಟು ಗೋ ಫಾರ್ ದಿಸ್. ನಾನು ದಿನಾಗಲೂ ಕೆನೆನ ತೆಗೆದಿಡ್ತೀನಲ್ಲ ಬೆಣ್ಣೆ ಮಾಡೋದಕ್ಕೆ. ಸೊ ಅದನ್ನೇ ಒಂದು ಸ್ಪೂನಷ್ಟು ತೊಗೊಂಡು ಕಂಪ್ಲೀಟಾಗಿ ಅಪ್ಲೈ ಮಾಡಬೇಕಾಗುತ್ತೆ. ಆ್ಯಂಡ್ ಲಿಪ್ಸ್ಗೂ ಅಪ್ಲೈ ಮಾಡಿ, ತುಂಬ ಸಾಫ್ಟ್ ಆಗುತ್ತೆ. ಆಮೇಲೆ ಕಾಸ್ಟ್ಯೂಮ್ನ ನಾನು ತೊಗೊಂಡಿದ್ದೆ. ಇದ್ರ ವೀಡಿಯೋ ಎಲ್ಲ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಅಂದರೆ ಸ್ಯಾಟರ್ಡೆ ಅಂತೂ ಫುಲ್ಲು ಗಡ್ಬಡ್, ಫುಲ್ಲು ಬ್ಯುಸಿ. ಅಂದರೆ ಏನಂತ ಹೇಳೋದು, ಯಾವುದಕ್ಕೂ ಟೈಮ್ ಇಲ್ದಿರೋ ಥರ ಆಗ್ಬಿಟ್ಟಿತ್ತು. ಪ್ರಾಕ್ಟೀಸ್ ಮಾಡಬೇಕು, ಅವ್ರಿಗೇನೋ ಅವತ್ತು ಕಂಪ್ಲೀಟ್ ಕೆಲಸ ಆಯಿತು. ಅವ್ರು ಹೋಗಿ ಅದನ್ನು ಮುಗಿಸ್ಕೊಂಡು ಬಂದರು. ಆಮೇಲೆ ಕಾಸ್ಟ್ಯೂಮ್ ಅಂಗಡಿಗೆ ಹೋಗಿ ಕಾಸ್ಟ್ಯೂಮ್ ಎಲ್ಲ ತೊಗೊಂಡು ಬಂದಿದ್ದು. ಬೆಳಗ್ಗೆ ಭಾನುವಾರ 9 ಗಂಟೆಗೆ ಆಡಿಷನ್ ಇದ್ದಿದ್ದು, ಅಬ್ಬಯ್ಯ ನಾಯ್ಡು ಸ್ಟುಡಿಯೋ ಏನಿದೆ ಅಲ್ಲಿಗೆ ಹೋಗಬೇಕಿತ್ತು. ಸೊ ಬೇಗನೆ ಎದ್ದು ಎಲ್ಲ ರೆಡಿಯಾಗಿ ಮಕ್ಳಿಗೂ ಎದ್ದು ಸ್ನಾನ ಎಲ್ಲ ಮಾಡಿಸಿ ಬ್ರೇಕ್ಫಾಸ್ಟ್ ಮನೇಲಿ ಏನೂ ಮಾಡಲಿಲ್ಲ. ಯಾಕಂತಂದರೆ ಆ ಒಂಥರ ಏನೋ ನಂಗೆ ಈ ಥರ ಎಲ್ಲ ತುಂಬ ಇಷ್ಟ. ಈ ಡಾನ್ಸ್ ಇರ್ಬೋದು ಅಥವಾ ಎಕ್ಸಾಮ್ಸ್ ಇರ್ಬೋದು, ಒಂಥರ ತುಂಬ ಎಕ್ಸೈಟೆಡ್ ನನಗೆ. ಕಾಸ್ಟ್ಯೂಮು ಅಷ್ಟೇ ತುಂಬ ಯೋಚನೆ ಮಾಡಿದೆ, ಬೇಕಾ ಅಂತ. ಇಲ್ಲ, ಚೆನ್ನಾಗಿರುತ್ತೆ, ಒಂಥರ ಕ್ಯೂಟಾಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ, ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಈ ಬ್ಲ್ಯಾಕ್ ಕಲರು ಒಂದು ಸೀಕ್ವೆನ್ಸ್ ಟಾಪ್ಗೆ ಬ್ಲೂ ಕಲರ್ ನಾನು ಪೇರಪ್ ಮಾಡಿಕೊಂಡೆ. ಅಲ್ಲಿ ಹೋಗಿ ನೋಡಿದಾಗ ಬೇರೆ ಎಲ್ಲ ಒಂಥರ ತುಂಬ ನಂಗೆ ಗಾಡಿ ಇರಬಾರ್ದು ಅಂತ ಅನ್ನಿಸ್ತು. ಸೊ ಸಿಂಪಲಾಗಿ ಎಲಿಗೆಂಟಾಗಿ ಕ್ಯೂಟಾಗಿ ಕಾಣಿಸ್ಬೇಕು, ಆ ರೀತಿ ನಾನು ಸೆಲೆಕ್ಟ್ ಮಾಡಿಕೊಂಡು ರೆಡಿಯಾಗಿ ಸಿಂಪಲ್ಲಾಗೇ ರೆಡಿ ಆದೆ. ಒಂದು ಪೋನಿ ಹಾಕಿದ್ದೆ ಅಷ್ಟೇನೆ. ಆಮೇಲೆ ಕರೆಕ್ಟಾಗಿ 9 ಗಂಟೆಗೆ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತಂದಾಗ ನಾವು ರೀಚ್ ಆಗಿದ್ದು ಅಲ್ಲಿಗೆ 9:03. ಯಪ್ಪ, ನಾನೇನು ಅಂದ್ಕೊಂಡೆ ಗೊತ್ತು, 9 ಗಂಟೆಗೆ ಶುರು ಆಗುತ್ತೆ, ನಾವು ಕರೆಕ್ಟಾಗಿ 9 ಗಂಟೆಗೆ ಹೋದರೆ ಅವಾಗ ಗೇಟ್ ಓಪನ್ ಆಗುತ್ತೆ ಅಥವಾ ಅವಾಗ ಒಳಗಡೆ ಬಿಡ್ತಾರೆ. ನಮ್ಮದು ಬೇಗ ಆಗಿಬಿಡುತ್ತೆ, ಮಕ್ಳು ಇರ್ತಾರೆ ಅಲ್ವಾ, ಬಿಸಿಲು ಜಾಸ್ತಿ, ಹಿಂಗೆ ಮೇಂಟೈನ್ ಮಾಡೋದು. ಬೇಗ ಮುಗಿಸ್ಕೊಂಡು ಬೇಗ ಬಂದುಬಿಡೋಣ ಅಂತ ಅಂದ್ಬಿಟ್ಟು ಹೋಗಿದ್ದು. ಯಪ್ಪ ದೇವ್ರೆ, ನಾನು ಹೋದಾಗ್ಲೇ ನನ್ನ ನಂಬರೇ 256. 9 ಗಂಟೆಗೆ ಕರೆಕ್ಟಾಗಿದ್ದೀವಿ. ಆಲ್ರೆಡಿ ಅಷ್ಟು ಜನ ಬೆಳಗ್ಗೆಯಿಂದ ತುಂಬ ದೂರದ ಊರುಗಳಿಂದ ಎಲ್ಲ ಬಂದು ಟಿಕೆಟ್ನ ತೊಗೊಂಡು ಕುತ್ಕೊಂಡ್ಬಿಟ್ಟಿರ್ತಾರೆ. ಅಷ್ಟು ರಶ್ ಇತ್ತು, ಅಷ್ಟು ಮಾಮು. ಆ್ಯಂಡ್ ತುಂಬ ಖುಷಿ ವಿಚಾರ ಏನು ಅಂತಂದರೆ, ತುಂಬ ನನ್ನ ಫಾಲೋವರ್ಸು ಎಷ್ಟು ಜನ ಅಂತಂದರೆ ಮೋರ್ ದ್ಯಾನ್ ಒಂದು 40-50 ಜನ ಮಾತಾಡ್ಸಿದ್ದಾರೆ ನನ್ನ. ಆ್ಯಂಡ್ ಅವ್ರ ಜೊತೆ ಎಲ್ಲ ಸೆಲ್ಫಿ ವೀಡಿಯೋಸ್ನೆಲ್ಲ ತೊಗೊಂಡ್ರು. ಎಷ್ಟು ಖುಷಿ ಆಯಿತು ಗೊತ್ತಾ. ಆ್ಯಂಡ್ ಅದೇ ರೀತಿ ಎಲ್ಲ ನಮ್ಮನ್ನು ಯಾರೋ ಒಬ್ಬರು ಐಡೆಂಟಿಫಿಕೇಷನ್ ಮಾಡಿ, ಅಂದರೆ ಎಷ್ಟು ಜನ ಏನು ಹೇಳಿದ್ರು ಗೊತ್ತಾ, ಮ್ಯಾಮ್ ನನ್ನ ಮಗುನ ಇವತ್ತು ಕರ್ಕೊಂಡು ಬಂದಿಲ್ಲ, ಅಯ್ಯೋ ನಿಮಗೆ ತೋರಿಸ್ಬೇಕಿತ್ತು, ನನ್ನ ಮಗುನ ಎಷ್ಟು ಚೆನ್ನಾಗಿ ಬೆಳೆಸಿದ್ದೀನಿ ಗೊತ್ತಾ, ಅದಿತಿ ಥರನೇ ಹೇಳ್ಕೊಟ್ಟಿದ್ದೀನಿ, ನೀವು ಅವಿಷ್ಕಂಗೆ ಏನೆಲ್ಲ ಮಾಡಿಸ್ತೀರ ಅದನ್ನೆಲ್ಲನೂ ಮಾಡಿಸ್ತೀನಿ. ಇವರು ಅಷ್ಟೇ, ಇವರು ವಿಜಯನಗರ ಅಲ್ಲಿ ಇರೋದಂತೆ. ಸೊ ಇವರು ಅಷ್ಟೇ
ಅಷ್ಟೇ ನಮ್ಮ ಜೊತೆ ಅಲ್ಲಿ ವೀಡಿಯೋಸು ಫೋಟೋಸ್ ಎಲ್ಲ ತೊಗೊಂಡು ತುಂಬ ಖುಷಿ ಆಯಿತು. ಆ್ಯಂಡ್ ಅವಿಷ್ಕೂ ಅಲ್ಲೇ ಫೀಡ್ ಮಾಡಿಸ್ಕೊಂಡು ಮಲಗಿಸ್ತಿದೆ. ಅಂದರೆ 256 ಅಲ್ಲಿ ರಿಜಿಸ್ಟ್ರೇಷನ್ಗೂ ತುಂಬ ಟೈಮ್ ಹಿಡಿಯುತ್ತೆ, ವೆರಿಫಿಕೇಷನ್ಗೆ. ಅದಾದಮೇಲೆ ನಮ್ಮನ್ನು ಕರೀತಾರೆ, ನಮ್ಮ ನಂಬರ್ ಪ್ರಕಾರನೇ ಬಿಡೋದು. ಅರ್ಥ ಮಾಡ್ಕೊಳ್ಳಿ, 256 ಅಂತಂದರೆ ಎಷ್ಟು ವೆಯ್ಟ್ ಮಾಡಬೇಕಿತ್ತು. ಬಟ್ ಮಕ್ಕಳಿದ್ರು ಅಂತ ಅಂದ್ಬಿಟ್ಟು ಪಾಪ ಬೇಗನೆ ಬಿಟ್ಟರು. ನಂದು ಮುಗ್ದಿದ್ದು ಒಂದು 3 ಗಂಟೆ ಹಾಗೆ ಮುಗೀತು. ಬೆಳಗ್ಗೆ 9 ಗಂಟೆಗೆ ಹೋಗಿದ್ದಕ್ಕೆ 3 ಗಂಟೆಗೆ ಮುಗೀತು. ಬೆಳಗ್ಗೆ ಅಲ್ಲೇ ಯಾವುದೋ ಒಂದು ಹೋಟೆಲ್ ಇತ್ತು, ಅಲ್ಲಿ ಹೋಗಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡಿದ್ದು. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಆ್ಯಂಡ್ ಪರ್ಫಾರ್ಮೆನ್ಸು ನಂಗೆ ತುಂಬ ಇಷ್ಟ ಆಯಿತು. ಇದ್ರದ್ದು ಒಂದು ರೀಲ್ ಶೇರ್ ಮಾಡ್ತೀನಿ. ಪಾಪ ಕೃವೇನ ಇಬ್ಬರೂ ನೋಡಿಕೊಂಡ್ರು. ಅದಿತಿಗೆ ತುಂಬ ಪ್ರಿಪೇರ್ ಮಾಡಿದ್ದೆ, ಅಲ್ಲಿ ಹಠ ಮಾಡಬಾರ್ದು, ಅಲ್ಲೆಲ್ಲ ಎಲ್ಲೂ ಹೋಗಬಾರ್ದು, ಡ್ಯಾಡನ್ನು ಬಿಟ್ಟು ಆರಾಮಾಗಿರಬೇಕು. ಆ್ಯಂಡ್ ಅವರು ನನ್ನನ್ನು ಬಿಟ್ಟಿರೋದೇ ಇಲ್ಲ, 5 ನಿಮಿಷನೂ ನಾನು ಟಾಯ್ಲೆಟ್ಗೆ ಹೋಗೋದಕ್ಕೆ ಬಿಡಲ್ಲ. ಮಮ್ಮ ಅಂತಲೇ ಇರ್ತಾರೆ. ಆಮೇಲೆ ಹೇಳಿದ್ದೆ, ನನ್ನ ಮಮ್ಮ 5 ಮಿನಿಟ್ಸ್ ಒಳಗಡೆ ಹೋಗಿ ನಾನು ಆಚೆ ಬರ್ತೀನಿ, ಅಲ್ಲಿವರೆಗೂ ಡ್ಯಾಡಾ ಜೊತೆ ಇರಬೇಕು ನೀವು ಪ್ಲೀಸ್ ಅಂತ ಎಲ್ಲ. ಆರಾಮಾಗಿದ್ರಂತೆ ಅಂತ ಕೃವಿ ಹೇಳಿದ್ರು. ಪಾಪ ಅವಿಷ್ಕ ಅವಾಗವಾಗ ನನ್ನ ನೋಡಿದಾಗ ಬರಬೇಕು. ಅವ್ರಿಗೆ ತುಂಬ ಒಂದು ಸೆಪ್ರೇಷನ್ ಆಂಗ್ಸೈಟಿ ಇದೆ, ಇನ್ನೂ ಅದು ಹೋಗಿಲ್ಲ. ಯಾವಾಗಲೂ ನನ್ನ ಕಣ್ಮುಂದೆನೇ ಕಾಣಿಸ್ಕೊಳ್ಬೇಕು. ಈ ಮೂಮೆಂಟ್ ಇಸ್ ಲೈಕ್ ನನಗಂತೂ ಎಷ್ಟು ಖುಷಿ ನೀಡ್ತು ಅಂತಂದರೆ, ಆ ಒಂದು ಸ್ಟಿಕ್ಕರ್ನ ಪೀಲ್ ಮಾಡಿ ಅದು ಪೇಸ್ಟ್ ಮಾಡ್ಕೊಳ್ಳುವಾಗ ಓ ಮೈ ಗಾಡ್ ಅಂತಂದರೆ, ಇದೆಲ್ಲ ನಾವು ಅದಕ್ಕೆ ಸೆಲೆಕ್ಟ್ ಆಗ್ತೀವೋ ಹಾಕಲ್ವೋ, ರಿಯಾಲಿಟಿ ಶೋಗೆ ಹೋಗಿ ಪರ್ಫಾರ್ಮೆನ್ಸ್ ಮಾಡ್ತೀವೋ ಮಾಡುವೋ, ಬಟ್ ಈ ಸಿಂಪಲ್ ಸ್ಟೆಪ್ ಏನಿದೆ ಅದು ನಮ್ಮಿಂದನೇ ನಾವು ತೊಗೊಳ್ಬೇಕು. ಸೊ ಐ ಥಿಂಕ್ ಐ ಹ್ಯಾವ್ ಮೇಡ್ ದ ರೈಟ್ ಚಾಯ್ಸ್. ಐ ಥಿಂಕ್ ಯೂನಿವರ್ಸ್ ಹ್ಯಾಸ್ ಸೆಂಟ್ ಟು ಮೀ ಅಂತ ಅನ್ನಿಸ್ತು. ಸೊ ಇದು ಇವತ್ತಿನ ವ್ಲಾಗ್ ಆಗಿತ್ತು. ನೆಕ್ಸ್ಟ್ ವ್ಲಾಗಲ್ಲಿ ಏನಾಯಿತು, ಸೆಲೆಕ್ಟ್ ಆದ್ನ ಫಸ್ಟ್ ರೌಂಡ್ ಏನು ಅಂತ ಶೇರ್ ಮಾಡ್ತೀನಿ. ಬಾಯ್.